NDA ಭಾರತದ ಮಹಿಳೆಯರನ್ನು 70 ಕೋಟಿ ಮಹಿಳೆಯರನ್ನು ಟ್ರ್ಯಾಪ್ ಮಾಡ್ತಿದೆ ಅನ್ನುವಂಥ ಟೀಕೆ ಮಾಡಿದ್ದಾರೆ. ಮಹಿಳಾ ಮೀಸಲಾತಿ ಹೆಸರಲ್ಲಿ ಕ್ಷೇತ್ರ ವಿಂಗಡಣೆ ಮಾಡಿ ದಕ್ಷಿಣದ ರಾಜ್ಯಗಳನ್ನು ಕುಗ್ಗಿಸಿ ದಕ್ಷಿಣದಲ್ಲಿ BJP ಎಲ್ಲ ಬಲವಾಗಿದೆ, ಅದರ ಮೂಲಕ ದೇಶದ ಅಧಿಕಾರದ ಚುಕ್ಕಾಣಿಯನ್ನು 21ಕ್ಕೂ ಹಿಡಿಯೋಕೆ ಹೊರಟಿದ್ದಂಥ ಹುನ್ನಾರ ಅನ್ನೋಂಥ ಟೀಕೆಗೆ ನಿಮ್ಮ ಉತ್ತರ ಏನು ಹಾಗಾದರೆ? ಅಲ್ಲ, ಅವರು ಕಾಂಗ್ರೆಸ್ನವ್ರಿಗೆ ಈಗ ರಾಹುಲ್ ಗಾಂಧಿ ಅವರ ಸಿಸ್ಟರು ಪ್ರಿಯಾಂಕಾ ಗಾಂಧಿ ಅವರು, ಅವ್ರ ತಾಯಿ ಸೋನಿಯಾ ಗಾಂಧಿ ಅವರು, ಅವರೆಲ್ಲ ರಾಜಕೀಯಕ್ಕೆ ಬರಬೇಕು, ಸಾಮಾನ್ಯ ಮಗಳಿರು ಬರಬಾರ್ದ ಹೇಳಬೇಕಲ್ಲ. ಅವ್ರು ಯಾಕೆ ಬರಬಾರ್ದು? ಈಗ ಬೇರೆಯವರು ಬಂದ್ಬಿಟ್ರೆ ನಿಮ್ಮ ಒಂದು ಇದಕ್ಕೆ ಎಲ್ಲ ಕೂತು ಬಂದ್ಬಿಡುತ್ತಂತ ಏನಾದ್ರು ಆತಂಕ ಇದೆಯಾ, ಭಯ ಇದೆಯಾ? ಮತ್ತು ಬಿಲ್ ಪಾಸ್ ಮಾಡಬೇಕಾಯ್ತು. 543 ಇದೆ ಲೋಕಸಭಾ ಕ್ಷೇತ್ರಗಳು, ಕೊಡಿ ಮಹಿಳಾ ಮೀಸಲಾತಿ ಅಂತ ಕೇಳಿದ್ದಾರೆ. 543ಕ್ಕಲ್ಲ, ಈಗ ಒನ್ಸ್ ಫಾರ್ ಆಲು ಈಗ ನೋಡಿ ಪುನರ್ವಿಂಗಡಣೆ ಆಗೋದು 10 ವರ್ಷಕ್ಕೆ ಒಂದು ಸತಿ ಆಗಬೇಕು ಅಂತಿದೆ. ಈಗ ರೀಸೆಂಟ್ ಆಗಿ 20 ವರ್ಷ ಆಗೋಗಿದೆ ಡಿಲಿಮಿಟೇಷನ್ ಆಗಿ, ಮತ್ತೆ ಆಗಿಲ್ಲ. ಅದಕ್ಕೋಸ್ಕರ ಈಗ ಕೆಲಸ ಮಾಡೋದು ಕೂಡ ಈಸಿ ಇರಬೇಕು. ಈಗ 5 ಯಾಕೆ ಮಾಡಿದ್ರಿ? GBA 5 ಯಾಕೆ ಮಾಡಿದ್ರಿ? BBMP ಅಂತ ಒಂದೇ ಇತ್ತು, ಒಬ್ರೇ ಮೇಯರ್ ಇದ್ರು, ಅದನ್ನೇ ಮುಂದುವರಿಸಬಹುದಲ್ಲ. ನೀವ್ ಏನ್ ಹೇಳಿದ್ರಿ? 5 ನಾವು ಮಾಡಿರತಕ್ಕಂಥ ಉದ್ದೇಶ ಡೆವಲಪ್ಮೆಂಟ್ ಜಾಸ್ತಿ ಆಗ್ಲಿ, ಜಲ್ದಿ ಆಗ್ಲಿ, ಕೆಲಸ ಬೇಗವಾಗಿ ನಡೀಲಿ. 5 ಕಮಿಷನರು, 5 ಮೇಯರು, 5 ಉಪಮೇಯರು, 5 ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಇವೆಲ್ಲ ಬಂದ್ರೆ ಇನ್ನೂ ತುರ್ತಾಗಿ ಕೆಲಸಗಳು ನಡೀತದೆ ಫಾಸ್ಟ್ ಆಗಿ ಅಂತ ಹೇಳಿದ್ರಿ. ಅದೇ ರೀತಿಯಲ್ಲಿ ನಿಮ್ಮ ರಾಜಧಾನಿಗೆ ಒಂದು ನ್ಯಾಯ, ರಾಷ್ಟ್ರಕ್ಕೆ ಒಂದು ನ್ಯಾಯನ ಅದನ್ನ ಹೇಳ್ಬೇಕಲ್ಲ. ನೈತಿಕತೆ ಬೇಕಲ್ಲ ಕಾಂಗ್ರೆಸ್ನವ್ರಿಗೆ. ಅದ್ಯಾವ ಆಧಾರದಲ್ಲಿ ಮತ್ತೆ ಮಹಿಳಾ ಮೀಸಲಾತಿ ಮತ್ತು ಕ್ಷೇತ್ರ ವಿಂಗಡಣೆಯನ್ನ ವಿರೋಧಿಸ್ತಿದ್ದಾರೆ ಅವರು? ಅವರು ವಿರೋಧ ಮಾಡ್ತಾ ಇರೋದೇ NDAಗೆ ಆ ಕೀರ್ತಿ ಬಂದ್ಬಿಡುತ್ತೆ, ಮೋದಿಜಿಯವರಿಗೆ ಅದರ ಕ್ರೆಡಿಟ್ ಸಿಕ್ಬಿಡುತ್ತೆ, ರಾಜಕೀಯವಾಗಿ ಅವ್ರ ಲಾಭವನ್ನ ಪಡ್ಕೋತಾರೆ ಅನ್ನೋದು ಅವ್ರ ತಲೆಯಲ್ಲಿ ಕೂತಿರತಕ್ಕಂಥದ್ದು. ಏನಾದ್ರು ಮಾಡಿ ಮುಗಿಸ್ಬಿಡ್ಬೇಕು ಅಂತೆ. ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಇದಾಗಲ್ಲ. ಮಹಿಳೆಯರು ಕಾಂಗ್ರೆಸ್ ಪಕ್ಷ ಮತ್ತು IND ಒಕ್ಕೂಟದ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ ಅನ್ನೋದನ್ನ ನೀವು ನೋಡ್ತಾ ಇರಿ. ಚುನಾವಣೆಗಳಲ್ಲಿ ತೋರಿಸ್ತಾರೆ, ಅದಂತ ಗ್ಯಾರಂಟಿ.